ನಮಸ್ಕಾರ. ಇಂದಿನ ನಮ್ಮ ಚರ್ಚೆ HCL ಬಗ್ಗೆ. ಭಾರತದ ಐಟಿ ಕ್ಷೇತ್ರದಲ್ಲಿ ಇದೊಂದು ದೊಡ್ಡ ಹೆಸರು ಅಲ್ವಾ? ಹೌದು, ಖಂಡಿತವಾಗಿಯೂ. ನಮ್ಮಲ್ಲಿರೋ ಆಕರಗಳು ಏನು ಹೇಳ್ತವೆ ಅಂದ್ರೆ, HCLನ ಆರಂಭದ ದಿನಗಳು, ಆಮೇಲೆ ಅದರ ಜಾಗತಿಕ ಬೆಳವಣಿಗೆ, ಅವರ ಒಂದು ವಿಶಿಷ್ಟ ಮ್ಯಾನೇಜ್ಮೆಂಟ್ ಸ್ಟೈಲ್ ಮತ್ತೆ ಸಮಾಜಕ್ಕೆ ಅವರ ಕೊಡುಗೆಗಳು. ಸೊ ನಮ್ಮ ಇವತ್ತಿನ ಉದ್ದೇಶ ಏನಪ್ಪಾ ಅಂದ್ರೆ, ತುಂಬಾ ಕಡಿಮೆ ರಿಸೋರ್ಸ್ ಇದ್ದ ಕಾಲದಲ್ಲಿ HCL ಹೇಗೆ ಶುರುವಾಯಿತು, ಅಷ್ಟು ಯಶಸ್ಸು ಗಳಿಸೋ ಕಾರಣ ಏನು, ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ. ಇಲ್ಲೊಂದು ಮುಖ್ಯವಾದ ಅಂಶ ಗಮನಿಸಬೇಕು ನೋಡಿ. 1976ರಲ್ಲಿ HCL ಶುರುವಾದಾಗ ಇಡೀ ಭಾರತದಲ್ಲಿ ಎಷ್ಟು ಕಂಪ್ಯೂಟರ್ ಇತ್ತು ಗೊತ್ತಾ? ಓ, ಎಷ್ಟಿತ್ತು? ಕೇವಲ 250 ಅಷ್ಟೇ. ಅಬ್ಬಾ, ಕೇವಲ 250 ಇಡೀ ದೇಶದಲ್ಲಿ? ಹೌದು. ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಮ್ಮದೇ ಆದ ಐಟಿ ಇಂಡಸ್ಟ್ರಿ ಕಟ್ಬೇಕು ಅಂತ ಒಂದು ಯುವ ತಂಡ ಕನ್ಸ್ಕೊಂಡಿತ್ತು. ಅದೇ ಕನಸು ಇವತ್ತು ಒಂದು $35 ಬಿಲಿಯನ್ ಗ್ಲೋಬಲ್ ಕಂಪನಿಯಾಗಿ ಬೆಳೆದಿದೆ. ನಿಜಕ್ಕೂ ಅದ್ಭುತ. ಅಷ್ಟೇ ಅಲ್ಲ, 1978ರಲ್ಲಿ ಅವರು ತಮ್ಮದೇ ಆದ ಮೈಕ್ರೋ ಕಂಪ್ಯೂಟರ್ ರೆಡಿ ಮಾಡಿದ್ರು. ಇದು ಆಕ್ಚುಲಿ ಆಪಲ್ ತಂದ ಸಮಯದಲ್ಲೇ. ಓ, ಆಪಲ್ ಜೊತೆಗೇನಾ? ಹೌದು, ಮತ್ತೆ IBMಗಿಂತ 3 ವರ್ಷ ಮುಂಚೆನೆ. ವಾವ್, ಇದು ಸುಮ್ಮನೆ ಒಂದು ಪ್ರಾಡಕ್ಟ್ ಅಲ್ಲ, ಭಾರತದ ಟೆಕ್ನಾಲಜಿ ಕೆಪಾಸಿಟಿಗೆ ಒಂದು ದೊಡ್ಡ ಸಾಕ್ಷಿ ಇದ್ದ ಹಾಗೆ. ಖಂಡಿತ. ಭಾರತೀಯ ಕಂಪ್ಯೂಟರ್ ಉದ್ಯಮದ ಆರಂಭಕ್ಕೆ ಇದೊಂದು ಮುನ್ನುಡಿ ಅಂತಾನೆ ಹೇಳ್ಬಹುದು. ಕೇವಲ 250 ಕಂಪ್ಯೂಟರ್ ಇರೋ ದೇಶದಲ್ಲಿ ಸ್ವಂತ ಮೈಕ್ರೋ ಕಂಪ್ಯೂಟರ್ ಅಂದ್ರೆ 1976ರಲ್ಲಿ ಶಿವ್ ನಾಡಾರ್ ಮತ್ತು ಅವರ ತಂಡದ ಆ ಒಂದು ಧೈರ್ಯ, ಆ ವಿಷನ್ ಅಸಾಮಾನ್ಯವಾದದ್ದು. ಹೌದು, ನಿಜಕ್ಕೂ. ನೀವು ಹೇಳಿದ ಹಾಗೆ 1978ರ ಆ ಮೈಕ್ರೋ ಕಂಪ್ಯೂಟರ್ ಭಾರತದ ಐಟಿ ಜರ್ನಿಯಲ್ಲಿ ಒಂದು ಮೈಲಿಗಲ್ಲು. ಅಲ್ಲಿಂದ ಶುರುವಾದ ಪಯಣ ನಿಂತೇ ಇಲ್ಲ. ಇವತ್ತು ನೋಡಿ, $35 ಬಿಲಿಯನ್ ಕಂಪನಿ, ಸುಮಾರು 41,000ಕ್ಕೂ ಹೆಚ್ಚು ಉದ್ಯೋಗಿಗಳು. 41,000? ಹೌದು. ಅಮೆರಿಕ, ಯುರೋಪ್, ಜಪಾನ್ ಹೀಗೆ 16 ದೇಶಗಳಲ್ಲಿ ಅವರ ಕಾರ್ಯಾಚರಣೆ ಇದೆ. ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋಕೆ ಬರೀ ಹಾರ್ಡ್ವೇರ್ ಒಂದೇ ಸಾಕಾಡ್ಲಿಲ್ಲ ಅಲ್ವಾ? ಬೇರೆ ಯಾವ ಕ್ಷೇತ್ರಗಳಿಗೆ ವಿಸ್ತರಿಸ್ಕೊಂಡ್ರು? ಪ್ರಶ್ನೆ. ಹಾರ್ಡ್ವೇರ್ ಜೊತೆಗೆ ಅವರು ಸಿಸ್ಟಮ್ ಇಂಟಿಗ್ರೇಷನ್ ಅಂದ್ರೆ ಬೇರೆ ಬೇರೆ ಸಿಸ್ಟಮ್ಗಳನ್ನು ಒಟ್ಟಿಗೆ ಕೆಲಸ ಮಾಡಿಸೋದು. ಸರಿ. ಆಮೇಲೆ ಸಾಫ್ಟ್ವೇರ್ ಸರ್ವಿಸಸ್, BPO ಅಂದ್ರೆ ಬಿಸ್ನೆಸ್ ಪ್ರಾಸೆಸ್ ಔಟ್ಸೋರ್ಸಿಂಗ್, ಮತ್ತು ಇನ್ಫ್ರಾಸ್ಟ್ರಕ್ಚರ್ ಮ್ಯಾನೇಜ್ಮೆಂಟ್, ಹೀಗೆ ಐಟಿಯ ಎಲ್ಲ ಅಗತ್ಯಗಳನ್ನ ಪೂರೈಸೋ ಕಡೆಗೆ ಹೋದ್ರು. ಇದಕ್ಕೆಲ್ಲ ಶಿವನಾಡರ್ ಅವರ ವಿಷನ್ ಕಾರಣ ಅಂತೀರಾ? ರಿಸ್ಕ್ ತಗೊಳ್ಳೋ ಕೆಪಾಸಿಟಿ? ಖಂಡಿತ. ಅವರ ರಿಸ್ಕ್ ತೆಗೆದುಕೊಳ್ಳುವ ಧೈರ್ಯ ಮತ್ತು ಭವಿಷ್ಯವನ್ನು ಮೊದಲೇ ನೋಡುವ ಸಾಮರ್ಥ್ಯ ತುಂಬಾ ಮುಖ್ಯವಾಗಿತ್ತು. NIIT ಶುರು ಮಾಡಿದ್ರು. ಹೌದು, ಐಟಿ ಶಿಕ್ಷಣ ಸಂಸ್ಥೆ. ಹೌದು, ಐಟಿ ಶಿಕ್ಷಣ ಎಷ್ಟು ಮುಖ್ಯ ಅಂತ ಆಗ್ಲೇ ಗುರುತಿಸಿದ್ರು. ಆಮೇಲೆ ಸಾಫ್ಟ್ವೇರ್ ಬೂಮ್ ಆಗೋಕ್ ಮೊದ್ಲೇ ಆ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ರು. ಓ, ಅದು ಸ್ಮಾರ್ಟ್ ಮೂವ್. ನಿಜಕ್ಕೂ. ಇವತ್ತು ಸಂಸ್ಥೆ ಮುಖ್ಯವಾಗಿ HCL ಟೆಕ್ನಾಲಜೀಸ್ ಮತ್ತು HCL ಇನ್ಫೋಸಿಸ್ಟಮ್ಸ್ ಅಂತ 2 ಭಾಗಗಳಾಗಿವೆ. ಇಷ್ಟು ದೊಡ್ಡ ಬೆಳವಣಿಗೆಯನ್ನ ಮ್ಯಾನೇಜ್ ಮಾಡಕ್ಕೆ ಒಂದು ಸ್ಪೆಷಲ್ ಫಿಲಾಸಫಿ ಬೇಕೇ ಬೇಕು ಅನ್ಸುತ್ತೆ. ಅವರ ಉದ್ಯೋಗಿಯೇ ಮೊದಲು ಅನ್ನೋ ಪಾಲಿಸಿ ಬಗ್ಗೆ ನಮ್ಮ ಆಕರಗಳು ಹೇಳ್ತವೆ. ಅದು ಹೇಗೆ ಕೆಲಸ ಮಾಡ್ತೋ ಅದು ಅವರ ಯಶಸ್ಸಿನ ಒಂದು ಸೀಕ್ರೆಟ್ ಇದ್ದ ಹಾಗೆ. ತೃಪ್ತ ಉದ್ಯೋಗಿ ಇದ್ರೆ ತೃಪ್ತ ಗ್ರಾಹಕ ಸಿಗ್ತಾನೆ, ಆಗ ಲಾಭ ಬರುತ್ತೆ, ಆದ್ರಿಂದ ಷೇರ್ದಾರರು ಖುಷಿ. ಈ ಚೈನ್ ಇದೆಯಲ್ಲ, ಇದನ್ನ ಅವರು ತುಂಬಾ ಸ್ಟ್ರಾಂಗ್ ಆಗಿ ನಂಬಿದ್ರು. ಆ ಕಾಲಕ್ಕೆ ಲಾಭಕ್ಕಿಂತ ಎಂಪ್ಲಾಯಿ ಸ್ಯಾಟಿಸ್ಫ್ಯಾಕ್ಷನ್ಗೆ ಫಸ್ಟ್ ಪ್ರಿಯಾರಿಟಿ ಕೊಡೋದು, ಅದು ರೆವಲ್ಯೂಷನರಿ ಐಡಿಯಾ. ಹೌದು, ಹಾಗೆ ಅನ್ಸುತ್ತೆ. ಇದು ಬರೀ ಮಾತಾಗಿತ್ತಾ ಅಥವಾ ನಿಜವಾಗ್ಲೂ ಇತ್ತಾ? ಇಲ್ಲ, ಇದು ನಿಜವಾಗ್ಲೂ ಇತ್ತು. ಇದು ಬರೀ ಒಂದು ಒಳ್ಳೆತನದ ವಿಷಯ ಅಲ್ಲ, ಇದು ಬಿಸ್ನೆಸ್ ಸ್ಟ್ರಾಟಜಿ ಕೂಡ. ಒಳ್ಳೆ ಟ್ಯಾಲೆಂಟ್ನ ಉಳಿಸ್ಕೊಳ್ಳೋಕೆ, ಒಳ್ಳೆ ಕಸ್ಟಮರ್ ಸರ್ವಿಸ್ ಕೊಡೋಕೆ ಇದು ಸಹಾಯ ಮಾಡ್ತು. ಸರಿ. ಅವರ ಮ್ಯಾನೇಜ್ಮೆಂಟ್ ಟೀಮ್ನ ಆ ಒಂದು ಎಂಟರ್ಪ್ರಿನ್ಯೂರ್ ಸ್ಪಿರಿಟ್, ಆಮೇಲೆ ಹೊಸ ಟೆಕ್ನಾಲಜಿಗೆ ಬೇಗ ಅಡಾಪ್ಟ್ ಆಗೋ ಕೆಪಾಸಿಟಿ, ಇದೆಲ್ಲ ಯಶಸ್ಸಿಗೆ ಕಾರಣವಾಯಿತು. ಬರೀ ಬಿಸ್ನೆಸ್ ಅಷ್ಟೇ ಅಲ್ಲ, ಸಮಾಜದ ಬಗ್ಗೆನೂ ಯೋಚನೆ ಮಾಡಿದ್ರು ಅನ್ನೋದು ಗಮನಾರ್ಹ ವಿಷಯ. ಹೌದು. HCLನ ಸೋಷಿಯಲ್ ಕಮಿಟ್ಮೆಂಟ್ ತುಂಬಾ ಸ್ಟ್ರಾಂಗ್ ಆಗಿದೆ. ಬರೀ ಲಾಭ ಮಾಡೋದಲ್ಲ, ಸಮಾಜಕ್ಕೇನಾದ್ರೂ ವಾಪಸ್ ಕೊಡಬೇಕು ಅನ್ನೋದು ಅವರಲ್ಲಿತ್ತು. ಹೇಗೆ? ಏನ್ ಮಾಡಿದ್ರು? ಮ್ಯಾನೇಜ್ಮೆಂಟ್, ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಈ ಕ್ಷೇತ್ರಗಳಲ್ಲಿ ಒಳ್ಳೊಳ್ಳೆ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದ್ದಾರೆ. ಓ, ಗ್ರೇಟ್. ಇನ್ನೊಂದು ವಿಶೇಷ ಏನಂದ್ರೆ, ಈ ಸಂಸ್ಥೆಗಳಲ್ಲಿರೋ ಸ್ಟೂಡೆಂಟ್ಸ್ನಲ್ಲಿ ಸುಮಾರು 1/3 ಹುಡುಗಿಯರು. ವಾವ್, ಅದು ತುಂಬಾ ಇಂಪಾರ್ಟೆಂಟ್. ಹೌದು. ಇದು ಶಿವನಾಡಾರ್ ಅವರ ಒಂದು ವಿಷನ್ಗೆ ಕನೆಕ್ಟ್ ಆಗುತ್ತೆ. ಅವರು ಹೇಳ್ತಾರೆ, ಯಾವ ಕಂಪನಿಗಳು ಗ್ಲೋಬಲ್ ಎಕಾನಮಿಯ ಚಾಲೆಂಜ್ಗಳಿಗೆ ತಕ್ಕಂತೆ ಬದಲಾಗ್ತಾವೆಯೋ ಅವುಗೆ ಮಾತ್ರ ಭವಿಷ್ಯ. ಅಂದ್ರೆ ಶಿಕ್ಷಣದ ಮೂಲಕ ಅಂತಹ ಕೆಪಾಸಿಟಿ ಬಿಲ್ಡ್ ಮಾಡೋ ಪ್ರಯತ್ನ. ಎಕ್ಸಾಕ್ಟ್ಲಿ.
ಅಂಥ ಮಾನವ ಸಂಪನ್ಮೂಲವನ್ನ ತಯಾರು ಮಾಡೋದು. ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ HCL ಕಥೆ ಅಂದ್ರೆ ಅದು ಬರೀ ಒಂದು ಕಂಪನಿ ಸಕ್ಸಸ್ ಸ್ಟೋರಿ ಅಲ್ಲ. ಝೀರೋದಿಂದ ಶುರುವಾಗಿ ಧೈರ್ಯದಿಂದ ದೂರದೃಷ್ಟಿಯಿಂದ ಗ್ಲೋಬಲ್ ಲೆವೆಲ್ಗೆ ಬೆಳೆದ ಒಂದು ಜರ್ನಿ. ಹೌದು. ಅವರ ಜನಕೇಂದ್ರಿತ ಬಿಸ್ನೆಸ್ ಮಾಡೆಲ್ ಮತ್ತೆ ಶಿಕ್ಷಣದ ಮೂಲಕ ಸಮಾಜಕ್ಕೆ ಕೊಟ್ಟ ಕೊಡುಗೆ ಇದೆಲ್ಲ ನಾವು ನೋಡಿದ್ವಿ. ಹಾಗಾದ್ರೆ ಇದರ ಒಟ್ಟು ಸಾರಾಂಶ ಏನು? ಮುಗಿಸೋಕೆ ಮುಂಚೆ ಒಂದು ಕೊನೆ ಪ್ರಶ್ನೆ ಕೇಳೋಣ, ಯೋಚನೆ ಮಾಡೋಕೆ. ಶಿವನಾಡಾರ್ ಹೇಳಿದ್ರಲ್ಲ, ಗ್ಲೋಬಲ್ ಎಕಾನಮಿಯ ಚಾಲೆಂಜ್ಗಳಿಗೆ ತಕ್ಕಂತೆ ಬದಲಾಗುವುದು ಅಂತ. ಹೌದು. ಈ ಮಾತು ಇವತ್ತಿನ ಈ ಫಾಸ್ಟ್ ಪೇಸ್ ಜಗತ್ನಲ್ಲಿ ಒಂದು ಬಿಸ್ನೆಸ್ಗೆ ನಿಜವಾಗ್ಲೂ ಏನರ್ಥ ಕೊಡುತ್ತೆ? ನಮ್ಮ ಸೋರ್ಸ್ನಲ್ಲಿ ಇದಕ್ಕೆ ಡೈರೆಕ್ಟ್ ಆನ್ಸರ್ ಇಲ್ದಿರ್ಬೋದು. ಆದ್ರೆ HCLನ ಉದಾಹರಣೆ ಇಟ್ಕೊಂಡು ಯೋಚನೆ ಮಾಡೋದು ಇಂಟ್ರೆಸ್ಟಿಂಗ್ ಅಲ್ವಾ? ನಿಜ. ಇದರ ಬಗ್ಗೆ ಯೋಚಿಸೋಣ.